ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಜೊತೆ ಇವತ್ತು ಏನು ವಿಷಯ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ನನ್ನ ಮಗ ರಾಯ ಮಾಡಿರೋ ಒಂದು ದೊಡ್ಡ ಸಾಧನೆ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಿರೋರು ಎಸ್ಪೆಷಲಿ ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಕ್ವೈಟ್ ಕಾಮನ್ ಆಗಿ ನೀವು ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ನಮ್ಮ ಪೇರೆಂಟ್ಸ್ಗಳಿಂದ ಈ ಮಾತನ್ನು ಕೇಳಿಸ್ಕೊಂಡಿರ್ತೀವಿ, ನೀವು ತಂದೆ ತಾಯಿಯಾಗಿ ಅವಾಗ ತಂದೆ ತಾಯಿ ಬೆಲೆ ಗೊತ್ತಾಗತ್ತೆ, ಅಲ್ಲಿವರೆಗೂ ನಿಮಗೆ ಗೊತ್ತಾಗಲ್ಲ ಅಂತ. ಅದು ನಿಜಕ್ಕೂ ನಿಜ. ನಾವು ಆ ಸ್ಟೇಜಿಗೆ ಬಂದಾಗೇ ಎಷ್ಟು ಕಷ್ಟ ಇದೆ, ಅದು ಈಗಿನ ಮಕ್ಕಳನ್ನ ಸುಧಾರಿಸೋದಿರುತ್ತೆ ನೋಡಿ. ಅದರಲ್ಲಿ ಎಕ್ಸ್ಪೆಷಲಿ ಗಂಡು ಮಕ್ಕಳಿದ್ದಾರೆ ನೋಡಿ, ಬಾಲ ಒಂದಿರಲ್ಲ ಅಷ್ಟೇ, ಪಕ್ಕ ಕೋತಿಚೇಷ್ಟೇ. ಅಂಥದ್ರಲ್ಲೂ ನಮ್ಮ ಕೆಲವೊಂದು ಪೇರೆಂಟ್ಸ್ ಹೇಳೋದು, ಆಗೆಲ್ಲ ಗದ್ದೆ ಕೆಲಸ ಮಾಡಿಕೊಂಡು 3-4 ಜನ ಮಕ್ಕಳನ್ನ ಸಾಕೋರು, ಅಂಥದ್ರಲ್ಲಿ ನೀವು 1-2 ಸಾಕೋದಕ್ಕೆ ಹಿಂಗೆ ಕಣ್ಣಲ್ಲಿ ನೀರು ಹಾಕ್ತಿರಲ್ಲ ಅಂತ ಹೇಳೋ ಎಷ್ಟೋ ಜನ ಪೇರೆಂಟ್ಸೇ. ಅಯ್ಯೋ ನಮ್ಮ ಮಕ್ಳು ಅದು ಹೆಂಗೆ ಬೆಳೆದು ದೊಡ್ಡವರಾದರೂ ಗೊತ್ತೇ ಆಗಲಿಲ್ಲ, ಆದರೆ ಈಗಿನ ಕಾಲದ ಮಕ್ಕಳ ಆದರೆ ಮೊಮ್ಮಕ್ಕಳನ್ನಂತೂ ನೋಡ್ಕೊಳಕ್ಕೆ ಅಸಾಧ್ಯ ಅಪ್ಪ, ಒಂದು ಕ್ಷಣ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಅವರೇ ಸುಸ್ತೊಡೆದು ಬಿಡ್ತಾರೆ. ಮೈಯೆಲ್ಲ ಕಣ್ಣಾಗಿದ್ರು ಸಾಲದು, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನಾದರೂ ತಲೆಗೆ ನೋವು ತಂದಿಡ್ತಾರೆ. ಅದರಲ್ಲಿ ನನ್ನ ಮಗ ಒಂದು ದೊಡ್ಡ ಸಾಧನೆ ಮಾಡಿದ್ದಾನೆ. ಏನಂದರೆ ತಂಗಿ ಜೊತೆ ಕುತ್ಕೊಂಡು ಆಟ ಆಡ್ತಿದ್ದಾನೆ. ಅವಳು 9 months ಬೇಬಿ, ಇವನು 7 years ಆಯಿತಾ, ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ. ಪಾಪುಗೇನೋ ತಿಳುವಳಿಕೆ ಇರಲ್ಲ, ಓಕೆ ಏನಾದರೂ ನುಂಗಿದ್ರೆ ಅಟ್ಲೀಸ್ಟ್ ಗೊತ್ತಾಗಲ್ಲ ನುಂಗ್ತು ಅಂತ ಹೇಳ್ಬೋದು. ಇವನು ಅಷ್ಟು ದೊಡ್ಡವನಾಗಿದ್ದಾನೆ, ಅವನಿಗೆ ತಕ್ಕ ಮಟ್ಟಿಗೆಲ್ಲ ತಿಳುವಳಿಕೆ ಇದ್ರೂ ಏನು ಮಾಡಿದ್ದಾನೆ, ಆ ಕೀನ ಮಗು ನುಂಗುತ್ತೆ ಅಂತ ತಾನು ಬಾಯಲ್ಲಿ ಇಟ್ಕೊಳಕ್ಕೆ ಹೋಗಿದ್ದಾನೆ, ಅದು ಜಾರಿ ಒಳಗಡೆ ಹೊಟ್ಟೋಗ್ಬಿಟ್ಟಿದೆ. ಓಡ್ ಬಂದು ಹೇಳ್ತಾನೆ, ಅಮ್ಮ ಕೀ ಒಳಗಡೆ ಹೊಟ್ಟೋಯ್ತು ಅಂತ. ಕೀ ಒಳಗಡೆ ಹೋಯ್ತು ಅಂದರೆ ಮಗು ನುಂಗ್ಬಿಡ್ತು ಅಂತ ಫುಲ್ ಟೆನ್ಷನ್ ಆಗೋಯ್ತು ನನಗೆ. ಆಮೇಲೆ ಹೇಳ್ತೇನೆ, ನಮ್ಮ ಪಾಪು ನುಂಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಬಾಯಲ್ಲಿ ಒಳಗಡೆ ಬಚ್ಚಿಟ್ಕೊಳಕ್ಕೆ ಹೋದೆ, ಅದು ಒಳಗಡೆ ಹೊಟ್ಟೋಯ್ತು ಅಂತ ಹೇಳ್ತೇನೆ. ಪಾಪ ಅವ್ನಿಗೂ ಗೊತ್ತಾಗಿಲ್ಲ, ಜಾರು ಒಳಗಡೆ ಹೊಟ್ಟೋಗಿತ್ತು, ತೆಳ್ಳಗಿತ್ತು ಮತ್ತು ಉದ್ದ ಇತ್ತು. ಅದರಲ್ಲಿ ಅದು 2 ಕೀಗೆ ಅಟ್ಯಾಚ್ ಮಾಡಿರ್ತಾರಲ್ಲ, ಆ ರಿಂಗ್ ಕೂಡ ಇತ್ತು. ಆದರೆ ನನಗೇನು ಟೆನ್ಷನ್ ಅಂದರೆ, ಆ ರಿಂಗ್ ಎಲ್ಲರೂ ಹೋಗಿ ಕರಳಲ್ಲಿ ಗಿರಳಲ್ಲಿ ಸಿಗಾಕೊಂಬಿಟ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ನನಗೆ ನಿಜ ತುಂಬ ಅಂದರೆ ತುಂಬ ಭಯ ಆಯಿತು. ಡಾಕ್ಟ್ರ್ ಹತ್ರ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ನಮ್ಮಮ್ಮ ಹೇಳಿದ್ರು ಫಸ್ಟ್ ಬಾಳೆಹಣ್ಣು ತಿನ್ನಿಸು ಅಂತ. ಬಟ್ ನನಗೆ ಅದ್ರ ನಂಬಿಕೆ ಇರಲಿಲ್ಲ, ಬಾಳೆಹಣ್ಣು ವರ್ಕ್ ಆಗೋಲ್ಲ, ಅಕಸ್ಮಾತ್ ಅದು ಒಳಗಡೆ ಹೋಗ್ಬಿಟ್ಟು ಎಲ್ಲ ಸಿಗಾಕೊಂಬಿಟ್ರೆ ಕಷ್ಟ, ಗಂಟ್ಲಲ್ಲಿದ್ದರೆ ಏನಾದ್ರು ಪೈಪ್ ಹಾಕಿ ತೆಗಿತಾರೇನೋ, ಬೇಡ ಡಾಕ್ಟ್ರ್ ಹತ್ರ ಹೋಗೋಣ ಅಂತ. ಅದಕ್ಕೆ ಹೇಳೋದು, ಮನೇಲಿ ದೊಡ್ಡವ್ರು ಇರಬೇಕು, ಅನುಭವಿಸ್ತಿರ್ಬೇಕು ಅಂತ. ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂತಂದರೆ, ಅವನು ಆರಾಮಾಗಿದ್ದ. ಅದಕ್ಕೆ ಅವ್ರು ಏನು ಹೇಳಿದ್ರು, ಬೇರೆ ಏನೂ ಸಮಸ್ಯೆ ಇಲ್ಲ, ಅದು ಒಳಗಡೆ ಹೋಗಲಿ, ಮೋಷನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅರ್ಧ kg ಬಾಳೆಹಣ್ಣು ತಿನ್ನಿಸಿದ್ದಾರೆ. ಬಿಡದೆ ಕಂಟಿನ್ಯೂಸ್ ಬಾಳೆಹಣ್ಣು ತಿನ್ನಿಸಿದ್ದಾರೆ. ಚೆನ್ನಾಗಿ ಎಕ್ಸಸೈಸ್ ಮಾಡಿಸಿದ್ರು, ಸೈಕ್ಲಿಂಗ್ ಮಾಡಿಸಿದ್ರು, ಮತ್ತು ಮೇಲೆ ಕೆಳಗೆಲ್ಲ ಆಡಿಸಿ ಅವನು ಹೆಲ್ದಿಯಾಗಿ ಆರಾಮಾಗೆ ಮಾತಾಡ್ತಿದ್ದ, ಬ್ರೀತ್ ಮಾಡ್ತಿದ್ದ, ವಾಮಿಟ್ ಆಗಲಿಲ್ಲ. ಆ ಟೈಮಲ್ಲಿ ನಾವು 3 ವಿಷಯನ ತಿಳ್ಕೊಬೇಕು. ಉಸಿರು ಅಂದರೆ ಉಸಿರಾಡೋಕ್ಕೆ ತೊಂದರೆ ಆದರೆ, ಹೊಟ್ಟೆ ನೋವು ಬಂದರೆ, ಏನೇನೋ ವಾಮಿಟ್ ಆದರೆ, ಆ ಥರ ಏನಾದರೂ ಆದರೆ ಇಮ್ಮಿಡಿಯೇಟ್ ಟೈಮೇ ತೊಗೊಳ್ತಾರೆ ನಾವು ಹಾಸ್ಪಿಟ್ಲಿಗೆ ಹೋದರೆ ಒಳ್ಳೆಯದು. ಬಟ್ ಈ ಥರ ಕೇಸಸಲ್ಲಿ ಮನೇಲೇ ಏನಾದರೂ ಫಸ್ಟ್ ಏಡ್ ಮಾಡಿದ್ರೆ ತುಂಬ ಒಳ್ಳೆಯದು. ವಿತೌಟ್ ನಾವು ಹಾಸ್ಪಿಟ್ಲಿಗೆ ಹೋಗ್ತೀರ ಕೀ ಆಚೆ ಬಂತು, ದಯವಿಟ್ಟು ನೀವು ಕೇರ್ಫುಲ್ ಆಗಿರಿ. ಪ್ಲಸ್ ಬೇಗ ನಮಗೆ ಹಾಸ್ಪಿಟ್ಲಿಗೆ ಹೋಗೋಕೆ ಆಗ್ತಿಲ್ಲ ಅಂತಂದಾಗ ಈ ಬಾಳೆಹಣ್ಣು ತಿನ್ನಿಸಿದ್ರೆ ಮೋಷನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಏನಾದರೂ ಆ ಥರ ಎಮರ್ಜೆನ್ಸಿ ಇದ್ದರೆ ಈ ಟ್ರಿಕ್ಸ್ನ ನೀವು ಟ್ರೈ ಮಾಡ್ಬೋದು.